ಚಿಂತನೆ ಪ್ರಾರ್ಥನೆ. ಚಿಂತನೆ ಬಡತನ ಸಿರಿತನ. ಯದಾತು ಭಾಗ್ಯಕ್ಷಯ ಪೀಡಿತಾಂ ದಶಾಂ ನರಃ ಕೃತಾಂತೋಪಹಿತಾಂ ಪ್ರಪದ್ಯತೆ ತದಾಸ್ಯ ಮಿತ್ರಾಣ್ಯಪಿ ಯಾಂತ್ಯ ಮಿತ್ರತಾಂ ಚಿರಾನುರಕ್ತೋಪಿ ವಿರಜತೆ ಜನಃ. ಮಾನವನಿಗೆ ಬಡತನವೆಂಬುದು ಮರಣದಷ್ಟು ದೊಡ್ಡದಾಗಿರುತ್ತದೆ. ಈ ಸಂದರ್ಭದಲ್ಲಿ ಬಂಧು ಮಿತ್ರರು ದೂರವಾಗುತ್ತಾರೆ. ತೀರಾ ಸಮೀಪದಲ್ಲಿರುವವರು ಮೋರೆ ತಿರುಗಿಸಿಕೊಂಡು ಹೋಗುತ್ತಾರೆ ಎನ್ನುತ್ತದೆ ಈ ಸುಭಾಷಿತ. ಬಡತನ ಹಾಗೂ ಸಿರಿತನ ಎಂಬುದು ಒಂದೇ ನಾಣ್ಯದ ಎರಡು ಮುಖಗಳು. ಈ ಎರಡೂ ನಾವು ಭುವಿಗೆ ಬರುವಾಗಲೇ ನಮ್ಮೊಡನೆ ತಂದ ಬುತ್ತಿಗಳು. ಈ ಬುತ್ತಿಯನ್ನು ಬೇರೊಬ್ಬರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಬದಲಿಗೆ ನಾವೇ ಅನುಭವಿಸಬೇಕು. ಲೌಕಿಕ ಪದಾರ್ಥಗಳನ್ನು ನಾವು ಇತರರಿಗೆ ಹಂಚಿ ಸಮಾಧಾನ ಪಟ್ಟುಕೊಳ್ಳಬಹುದು. ಆದರೆ ಬಡತನ ಎಂಬುದು ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಬದುಕು ಹೇಗಿರಬೇಕೆಂದು ಬೆಳಿಗ್ಗೆ ಎದ್ದಾಗ ದೃಢ ನಿರ್ಧಾರವಿರಬೇಕು. ರಾತ್ರಿ ನಿದ್ದೆಗೆ ಜಾರುವಾಗ ಆತ್ಮತೃಪ್ತಿ ಇರಬೇಕು ಎಂದು ಹೇಳಿದ್ದಾರೆ. ಅಂದರೆ ಸಮಸ್ಥಿತಿಯಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಂಡಾಗ ನಾವು ಬಡತನ ಅಥವಾ ಸಿರಿತನವನ್ನು ಪ್ರತಿಕೂಲ ವೇದನೀಯಂ ದುಃಖಂ, ಅಂದರೆ ದುಃಖವು ಹಿತದ ಅನುಭವವಲ್ಲ ಎಂದು ಅರಿತು ನಾವು ನ್ಯಾಯ ಮಾರ್ಗದಲ್ಲಿ ಸಾಗಿದ್ದಲ್ಲಿ ನಮಗೆ ಅನುಕೂಲ ವೇದನೀಯಂ ಸುಖಂ, ಅಂದರೆ ಹೇಗೆ ಸಕ್ಕರೆಯನ್ನು ಪುಟ್ಟ ಮಗು ಚಪ್ಪರಿಸುತ್ತದೆಯೋ ಹಾಗೆಯೇ ನಾವು ಸಿರಿತನವನ್ನು ಅನುಭವಿಸುತ್ತೇವೆ. ಅದಕ್ಕಾಗಿ ತಾಳ್ಮೆ ಮುಖ್ಯ. ಎದುರಿಸುತ್ತಾ ಬದುಕನ್ನು ನಡೆಸಿಕೊಂಡು ಹೋಗುವ ಶಕ್ತಿಯನ್ನು ಭಗವಂತನು ನೀಡಲಿ ಅನ್ನುವುದೇ ನಮ್ಮ ಆಶಯ. ಹೇಗೆ ಒಂದು ಸುರಂಗದಲ್ಲಿ ಚಲಿಸುವ ರೈಲುಗಾಡಿ ಸ್ವಲ್ಪ ಸಮಯದ ನಂತರ ಬೆಳಕನ್ನು ಕಾಣುವುದೋ, ಅಂತೆಯೇ ಬಡತನವನ್ನು ಧೈರ್ಯದಿಂದ ಎದುರಿಸಿದ ವ್ಯಕ್ತಿ ಸ್ವಲ್ಪ ಸಮಯದ ನಂತರ ಸಿರಿತನವನ್ನು ಕಾಣುವುದು ಖಂಡಿತ. ಇದು ಜೀವನ ಚಕ್ರದಲ್ಲಿರುವ ಎರಡು ಅಂಶಗಳು. ಇಂದು ನಮಗೆ ಕಷ್ಟಗಳು ಎದುರಾಗಿರಬಹುದು. ಅದನ್ನು ನ್ಯಾಯ ನೀತಿಯಿಂದ ಎದುರಿಸಿದಲ್ಲಿ ಸುಖವುಂಟಾಗುವುದು ಸಹಜ. ಆದರೆ ಕಾಯುವ ತಾಳ್ಮೆ ನಮ್ಮದಾಗಬೇಕು. ವೈದ್ಯರು ನೀಡುವ ಔಷಧಿಯಲ್ಲಿ ಕಹಿಯ ಅಂಶವಿರುತ್ತದೆ. ಹಾಗೆಂದು ನಾವು ಔಷಧಿಯನ್ನು ತ್ಯಜಿಸುವುದಿಲ್ಲ ಅಲ್ಲವೇ? ಕಾರಣ ನಾಳೆ ನಾನು ಆರೋಗ್ಯವನ್ನು ಪಡೆಯುತ್ತೇನೆ ಎಂಬ ನಂಬಿಕೆಯಿಂದ. ಹಣ್ಣನ್ನು ತಿಂದು ಬಿಸಾಡಿದ ಬೀಜವೇ ಹೆಮ್ಮರವಾಗಿ ಬೆಳೆಯುತ್ತದೆ. ಯಾರೋ ನಮ್ಮನ್ನು ಬಳಸಿ ತಿರಸ್ಕರಿಸಿದರೆಂದು ಕುಗ್ಗದೆ ಆತ್ಮವಿಶ್ವಾಸದಿಂದ ಮೇಲೇಳಬೇಕು ಎಂದು ಹಿರಿಯರು ಹೇಳಿದ್ದಾರೆ. ಅಂತೆಯೇ ಬಡತನವಾಗಲಿ ಸಿರಿತನವಾಗಲಿ ಶಾಶ್ವತವಲ್ಲ. ನಮ್ಮ ಬದುಕನ್ನು ಧೈರ್ಯದಿಂದ, ಎಚ್ಚರಿಕೆಯಿಂದ, ಸ್ವಾಭಿಮಾನದಿಂದ ದೂಡಬೇಕು ಎಂದು ಹೇಳಿದ್ದಾರೆ ಹಿರಿಯರು. ಆಗ ನಾವು ನೆಮ್ಮದಿಯಿಂದ ಇರಲು ಸಾಧ್ಯ. ಬಡತನವಿದ್ದರೂ ಕಷ್ಟ, ಸಿರಿತನವಿದ್ದರೂ ಕಷ್ಟ. ಹಣ ಸಂಪಾದನೆ ಸುಲಭ ಮಾರ್ಗವಲ್ಲ. ಹಣವನ್ನು ಸಂಪಾದಿಸುತ್ತಾ ಮುಂದುವರಿದಂತೆ ಅದರ ರಕ್ಷಣೆ ಮಾಡುವುದು ಮತ್ತೂ ಕಷ್ಟವಾಗುತ್ತದೆ. ಆದುದರಿಂದ ಹಣ ಬಂದರೂ ಕಷ್ಟ, ಹೋದರೂ ಕಷ್ಟ. ಹಾಗೆಂದು ಅಲ್ಪದರಲ್ಲಿ ತೃಪ್ತಿಪಡಲು ಆಗುವುದಿಲ್ಲ. ಒಟ್ಟಾರೆಯಾಗಿ ಯಾರು ಸಮತ್ವವನ್ನು ಕಂಡುಕೊಳ್ಳುತ್ತಾರೋ ಅವರು ಪುಣ್ಯವಂತರು ಎನ್ನಬಹುದು. ಒಂದು ಸುಭಾಷಿತ ಈ ರೀತಿ ಇದೆ: ಪಕ್ಷ ವಿಕಲಶ್ಚ ಪಕ್ಷಿ ಶುಷ್ಕಶ್ಚ ತರುಹು ಸರಶ್ಚ ಜಲಹೀನಂ ಸರ್ಪಶ್ಚೋದೃತ ದಂಸ್ಟ್ರಸ್ತುಲ್ಯಂ ಲೋಕೆ ದರಿದ್ರತಾ ಎಂದು. ರೆಕ್ಕೆಯನ್ನು ಕಳೆದುಕೊಂಡ ಹಕ್ಕಿ, ಒಣಗಿದ ಗಿಡ, ನೀರಿಲ್ಲದ ಸರೋವರ, ವಿಷದ ಹಲ್ಲು ಕಳೆದುಕೊಂಡ ಸರ್ಪ ಇವುಗಳಂತೆ ಬಡವನ ಗತಿಯಾಗುತ್ತದೆ. ಆದರೆ ನಾವು ನಮ್ಮ ಬದುಕನ್ನು ರೂಪಿಸಿಕೊಳ್ಳುವಾಗ ರೆಕ್ಕೆಯನ್ನುಳ್ಳ ಹಕ್ಕಿಯಂತೆ, ಸದಾ ಹಸಿರಾಗಿರುವ ಗಿಡದಂತೆ, ಸದಾ ಜನರನ್ನು ತನ್ನ ಶುದ್ಧ ಸ್ಫಟಿಕ ನೀರಿನಿಂದ ಕೂಡಿದ ಸರೋವರದಂತೆ, ಬುಸುಗುಟ್ಟುವ ಸರ್ಪದಂತೆ ನಮ್ಮ ಬದುಕನ್ನು ರೂಪಿಸಿಕೊಂಡಾಗ ಬಡವನಾಗಲಿ ಸಿರಿತನವನ್ನುಳ್ಳವನಾಗಲಿ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗಬಹುದು.